ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರೇವಣ್ಣಗೆ ಕಿಡ್ನಾಪ್, ಲೈಂಗಿಕ ದೌರ್ಜನ್ಯ ಆರೋಪದ ಮಸಿ. ಮಾಜಿ ಸಚಿವರನ್ನ 4 ದಿನಗಳ ಕಸ್ಟಡಿ ಪಡೆದ ಎಸ್ಐಟಿ. ಸಿಐಡಿ ಕಚೇರಿಯಲ್ಲಿ ನಡೆಯಲಿದೆ ಎನ್ಕ್ವೈರಿ. ಪ್ರಕರಣ ಸಂಬಂಧ ಚುರುಕುಗೊಂಡ ಎಸ್ಐಟಿ ತನಿಖೆ. 11 ಗಂಟೆ ಬಳಿಕ ಹಾಸನ ಅಥವಾ ಹುಣಸೂರಿಗೆ ಕರೆದೊಯ್ಯುವ ಸಾಧ್ಯತೆ. ಮಹಿಳೆಯನ್ನ ಪಿಕ್ ಮಾಡಿದ ಕೂಡಿಟ್ಟ ಸ್ಥಳದ ಮಹಜರು. ಪುರಾವೆಗಳು ಇಲ್ಲದೆ ನನ್ನ ಬಂಧನ ಮಾಡಲಾಗಿದೆ. ಸುಳ್ಳು ಪ್ರಕರಣದಲ್ಲಿ ರಾಜಕೀಯ ಷಡ್ಯಂತ್ರ. ಬೆಳವಣಿಗೆ ಬಗ್ಗೆ ಮೊದಲ ಬಾರಿಗೆ ರೇವಣ್ಣ ರಿಯಾಕ್ಷನ್. ಕಾನೂನು ಸಂಕೊಲೆಯಿಂದ ಪಾರಾಗಲು ರೇವಣ್ಣ ಕಾನೂನು ಸಮರ. ಮೇ 8ರ ನಂತರ ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಸಲ್ಲಿಕೆ. ಜಾಮೀನು ವಜಾ ಆದರೆ ಹೈಕೋರ್ಟ್ ಮೊರೆಗೂ ಚಿಂತನೆ. ಸಂತ್ರಸ್ತೆಗೆ ಕೌನ್ಸೆಲಿಂಗ್ ನಡೆಸಿರುವ ಎಸ್ಐಟಿ ಟೀಮ್. ಎಲ್ಲವೂ ಮಹಿಳೆಯ ಹೇಳಿಕೆಯ ಮೇಲೆ ನಿಂತಿದೆ ರೇವಣ್ಣ ಭವಿಷ್ಯ. ಸಂತ್ರಸ್ತೆ ಗುರುತರ ಆರೋಪ ಮಾಡದಿದ್ರೆ ಬೇಲ್ ಸಿಗೋ ಸಾಧ್ಯತೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ಬಂಧನಕ್ಕೆ ಸಿದ್ಧತೆ. ಇಂದೇ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಶರಣಾಗೋ ಸಾಧ್ಯತೆ. ಬೆಂಗಳೂರು, ಮಂಗಳೂರು, ಚೆನ್ನೈ ಏರ್ಪೋರ್ಟ್ನಲ್ಲಿ ಅಲರ್ಟ್. ಇವತ್ತೇ ಬೆಂಗಳೂರಿಗೆ ಆಗಮಿಸೋ ಸಾಧ್ಯತೆ. ಪ್ರಜ್ವಲ್ ಶರಣಾಗದಿದ್ದರೆ ಎಸ್ಐಟಿಯಿಂದ ಅರೆಸ್ಟ್. ದೇವೇಗೌಡರ ಬಳಿ ಬಂದು ಆಶೀರ್ವಾದ ಪಡೆದ ಎಸ್ಐಟಿಗೆ ಶರಣಾಗೋ ಸಾಧ್ಯತೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ರಾಜಕೀಯ ಕೆಸರೆರಚಾಟ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾತಿನ ವಾಗ್ಯುದ್ಧ. ಕಾನೂನು ಪ್ರಕಾರ ಕ್ರಮ ಎಂದ ಸಿಎಂ. ಪೆನ್ಡ್ರೈವ್ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಎಸ್ಐಟಿ ತನಿಖೆಯನ್ನ ಹೈಕೋರ್ಟ್ ಮಹಿಳಾ ನ್ಯಾಯಾಧೀಶರ ಕಣ್ಗಾವಲಿನಲ್ಲಿ ನಡೆಸಬೇಕು. ಮಾಜಿ ಸಚಿವ ಸಿಟಿ ರವಿ ಆಗ್ರಹ. ಅರೆಸ್ಟ್ ಮಾಡಿದ ತಕ್ಷಣ ಅಪರಾಧಿ ಅನ್ನೋಕ್ಕಾಗಲ್ಲ. ಮೊದಲು ಪ್ರಜ್ವಲ್ ಅರೆಸ್ಟ್ ಬಂಧಿಸಬೇಕಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ತೆಂಗಿನಕಾಯಿ ವಾಗ್ದಾಳಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಿಡಿ. ಬಳ್ಳಾರಿಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್. ಬಿವಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಕೃತಿ ದಹಿಸಿ ಆಕ್ರೋಶ. ಮಂಡ್ಯದಲ್ಲೂ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ. ಸಂಜಯ್ ವೃತ್ತದಲ್ಲಿ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ. ಪ್ರತಿಕೃತಿ ದಹಿಸಿ ಸಂಸದರನ್ನ ಬಂಧಿಸುವಂತೆ ಆಗ್ರಹ. ರಾಜ್ಯದ 14 ಕ್ಷೇತ್ರಗಳಿಗೆ ನಾಳೆ 2ನೇ ಹಂತದ ಮತದಾನ. ಎಲ್ಲಾ ಕ್ಷೇತ್ರಗಳಲ್ಲೂ 144 ಸೆಕ್ಷನ್ ಜಾರಿ. 2 ದಿನಗಳ ಕಾಲ ಮದ್ಯ ಮಾರಾಟ ನಿಷೇಧ. ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿ ವಿಜಯಪುರದಲ್ಲಿ ಮತ ಜಾಗೃತಿ. ಬಾಗಲಕೋಟೆಯಲ್ಲಿ ಮೈ ವೋಟ್ ಮೈ ರೈಟ್ ಅಭಿಯಾನ. ಇಂದು ಅಭ್ಯರ್ಥಿಗಳಿಂದ ಮನೆ ಮನೆ ಪ್ರಚಾರ. ದಾವಣಗೆರೆ ಪಕ್ಷೇತರ ಅಭ್ಯರ್ಥಿ ಮನೆ ಮೇಲೆ ದಾಳಿ. ಜಿಬಿ ವಿನಯ್ ಮೇಲೆ ಮನೆ ಶೋಧಿಸಿದ ಚುನಾವಣಾ ಅಧಿಕಾರಿಗಳ ತಂಡ. ಏನೂ ಸಿಗದೆ ಚುನಾವಣಾ ಅಧಿಕಾರಿಗಳು ವಾಪಸ್. ಉಡುಪಿಯಲ್ಲಿ ಸಿಎನ್ಜಿ ಇಂಧನ ಕೊರತೆ. ಬಂಕ್ಗಳಲ್ಲಿ ಗಂಟೆಗಟ್ಟಲೆ ಕಾದು ನಿಂತ ರಿಕ್ಷಾ ಚಾಲಕರು. ಅಧಿಕಾರಿಗಳ ಸಭೆ ನಡೆಸಿದ ಡಿಸಿ. ಸೂರ್ಯನ ತಾಪ, ಬಿಸಿಲಿನ ಹೊಡೆತಕ್ಕೆ ಕಾಫಿ ನಾಡು ತತ್ತರ. ಈ ಬಾರಿ 40 ಡಿಗ್ರಿ ದಾಟಿ ಶಾಕ್ ಕೊಟ್ಟ ಭಾಸ್ಕರ. ತಕ್ಷಣವೇ ಸ್ಪಂದಿಸೋಕೆ ಎಲ್ಲ ಆಸ್ಪತ್ರೆಗಳಿಗೆ ಸೂಚನೆ. ಪ್ರಚಾರದ ನಡುವೆ ಅಯೋಧ್ಯೆಗೆ ಬಂದ ಮೋದಿ. ರಾಮ ಮಂದಿರಕ್ಕೆ ತೆರಳಿ ರಾಮಲಲ್ಲಾನಿಗೆ ವಿಶೇಷ ಪೂಜೆ ಸಲ್ಲಿಕೆ. ಬಾಲರಾಮನಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ರಾಮಜಪ. ಮುಂಬೈ ದಾಳಿಯಲ್ಲಿ ಹೇಮಂತ್ ಕರ್ಕರೆಯನ್ನ ಕಸಬ್ ಕೊಂದಿಲ್ಲ. ಆರ್ಎಸ್ಎಸ್ ಲಿಂಕ್ ಇರುವ ಪೊಲೀಸನ ಗುಂಡಿಗೆ ಬಲಿ. ಹುತಾತ್ಮನನ್ನ ಅವಮಾನ ಮಾಡಿದ ಕಾಂಗ್ರೆಸ್. ಬಿಜೆಪಿಯ ತೇಜಸ್ವಿ ಸೂರ್ಯನನ್ನೇ ಶಿಕಾರಿ ಮಾಡಿದ ಕಂಗನಾ. ಮೀನು ತಿಂತಾರೆ, ಗೂಂಡಾಗಿರಿ ಮಾಡ್ತಾರೆ ಎಂದ ನಟಿ. ತೇಜಸ್ವಿ ಯಾದವ್ರನ್ನ ಟೀಕಿಸುವ ಭರದಲ್ಲಿ ಎಡವಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.